जय श्री राम। छत्रपति शिवाजी महाराज की वीराणी ಕಿತ್ತೂರು ಚೆನ್ನಮ್ಮನವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವಗುರು ಬಸವಣ್ಣವರಿಗೆ, ಬಾಬು ಜಗಜೀವನ್ ರಾಮ್ ಅವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಇವತ್ತಿನ ಶ್ರೀರಾಮ ಸೇನೆ ಕೋಲಾರ ಶ್ರೀರಾಮನವಮಿಯ ಪ್ರಯುಕ್ತ ಶ್ರೀರಾಮೋತ್ಸವದ ಕಾರ್ಯಕ್ರಮದ ವೇಳೆ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಕೋಲಾರ ಲೋಕಸಭಾ ಗೌರವಾನ್ವಿತ ಸದಸ್ಯರಾದಂತಹ ಶ್ರೀ ಮಲ್ಲೇಶ್ ಬಾಬು ಅವರೇ, ಈಗ ನಾವು ಎಲ್ಲರ ಪ್ರೀತಿಯನ್ನು ಗಳಿಸಿದಂತ ಮಾಜಿ ಆಗಿತ್ತು, ಆದ್ರೆ ಮುಂದೆ ವಿಧಾನಸಭೆಯಲ್ಲಿ MLA ಉಸ್ತುವಾರಿ ಮಂತ್ರಿನೂ ಆಗ್ಬಹುದು. ಯಾಕಂದ್ರೆ ಇಷ್ಟೆಲ್ಲ ಇವತ್ತು ಪ್ರೀತಿಯಿಂದ ಅವ್ರ ಬಗ್ಗೆ ಗೌರವ ಪಟ್ಟಿದ್ರೆ ಜಿಲ್ಲಾ ಉಸ್ತುವಾರಿ ಆಗುವಂತ ಎಲ್ಲ ಯೋಗ್ಯತೆ ಅವ್ರಿಗಿದೆ ಅಂತ ಹೇಳಿ ಈ ನಿಮ್ಮೆಲ್ಲರ ಭಾವನೆ ನನಗೆ ಗೊತ್ತಾಗ್ತಾ ಇದೆ. ಮುನಿಸ್ವಾಮಿ ಅವರೇ, ಕೋಲಾರದಲ್ಲಿ ಶ್ರೀರಾಮ ಸೇನೆಯ ರಾಮೋತ್ಸವದಲ್ಲಿ ಪಾಲ್ಗೊಂಡಂತ ಎಲ್ಲ ಕೋಲಾರ ನಗರ, ಕೋಲಾರ ಜಿಲ್ಲೆ ಎಲ್ಲ ನನ್ನ ಹಿರಿಯರೇ, ಅಣ್ಣ ತಮ್ಮಂದ್ರೆ, ತಾಯಂದ್ರೆ, ಮುದ್ದು ಮಕ್ಕಳೇ, ಈ ಭಾಷಣವನ್ನ ಮನೆಯಲ್ಲೇ ಕೂತು ಕೇಳುತ್ತಿರುವಂತ ಎಲ್ಲ ಹಿಂದೂಗಳೇ, ನಮ್ಮ ಮೇಲೆ ಕೇಸ್ ಹಾಕಲೇಬೇಕು ಅಂತ ಹೇಳಿ ಬಂದಂತ ಎಲ್ಲ ಪೊಲೀಸ್ ಇಲಾಖೆ ನೋಡಿ, ನಮ್ಮ ಹಳೆಯ ದೇಶನಾಗ ಪಾಕಿಸ್ತಾನ ಜಿಂದಾಬಾದ್ ನಮ್ಮ ಬಾಯಾಗ ಇಟ್ಟು ಹೊಡಿಬೇಕಂದ್ರೆ ಕೇಸ್ ಹಾಕ್ತಾರೆ. ದಾವೂದ್ ಇಬ್ರಾಹಿಂ ಓಡ್ ಹೋದ್ರು ಕೇಸನೂ ಇಲ್ಲ, ಸುಡ್ದಾಡ ಅವ್ರು ಹೇಳಿದ್ರಲ್ಲ ನಮ್ಮ ಮುನಿಸ್ವಾಮಿ ಅವರು, ಯಾರ್ಯಾರು ದೇಶದ್ರೋಹಿಗಳು ಬರ್ತಾರೋ, ಏನೇನು ನಮ್ಮ ದೇಶದ ಬಗ್ಗೆ ಇಲ್ಲಿ ಪ್ರಚಾರ ಮಾಡ್ತಾರೋ, ಇಸ್ತಮಾ ಅಂತ ಹೇಳಿ ಮಾಡ್ತಾರೆ ನೋಡಿ. ನೀನು ರಂಜಾನ್ ಆಯ್ತವ್ರು, ಇಡೀ ಭಾರತದಲ್ಲಿ ಎಲ್ಲಾದರೂ ಒಂದು ಕಡೆ ಹಿಂದೂಗಳು ಅವ್ರ ಮೇಲೆ ಕಲ್ಲು ಹೋಗಿದಾರೆ, ಒಂದು ಕಡೆ ಉಳ್ಳಾಡಿ ಇದೆಯಾ? ಮತ್ತು ಈ ಮಕ್ಕಳಿಗೆ ಗಣಪತಿ ಮೇಲೆ ಕಲ್ಲು ದಿನ ತಿಂದಿರ್ಬೇಕು. ರಾಮನ ನೆರಳು ಜನರಿಗೆ ಕಲ್ಲು ಹೊಡಿತಾರೆ, ಪೆಟ್ರೋಲ್ ಬಾಂಬ್ ಹಾಕ್ತಾರೆ. ಎಲ್ಲಿವರೆಗೆ ಬಂದಾರಂದ್ರೆ ಈಗ ದೇವರ ಗುಡಿಯಲ್ಲಿರುವಂತ ಗಂಟೆ ಶಬ್ದವನ್ನು ಸೇರಿದ್ರೆ ಅದು ಹರಾಮ್ ಅಂತ. ಹರಾಮ್ ಕೋರಿಗೆ ಹರಾಮ್ ಏನಿದೆ ಕಾಶ್ಮೀರದಲ್ಲಿ ಏನು ಪರಿಸ್ಥಿತಿ? ಇವತ್ತು ಮೊದಲ ಬಾರಿಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಆರ್ಟಿಕಲ್ 370 ತೆಗೆದ ಮೇಲೆ ಈ ಸಲ ಶ್ರೀನಗರದಲ್ಲಿ ರಾಮನವಮಿಯನ್ನ ಆಚರಣೆ ಮಾಡ್ತಾ